ಗೈಸ್ ನೋಡಿ, ಮದ್ವೆ ಹುಡ್ಗುಂದು ಇವಾಗ ಮಾತುಕತೆ ಮುಗೀತು. ಏನ್ ಹುಡುಗಿ ಯಾರು, ಮದ್ವೆ ಯಾವಾಗ ಎಲ್ಲ. ನಾನ್ ನಿಜವಾಗ್ಲೂ ಪುಣ್ಯವಂತ ಅಂತ ಹೇಳ್ಬೇಕು. ಒಳ್ಳೆ ಅಮ್ಮನ್ ಪಡೆದಿದ್ದೀನಿ, ಒಳ್ಳೆ ಹುಡುಗಿ ಪಡೆದಿದ್ದೀನಿ. ಸೇಮ್ ಡಿಸೈನ್, ಡೈಮಂಡ್, ಒರಿಜಿನಲ್ ಡೈಮಂಡ್, ಡೂಪ್ಲಿಕೇಟ್ ಡೈಮಂಡ್ ಎಲ್ಲ ಹಾಕ್ತಾರೆ ನೋಡಿ ಗಂಡು ಮನುಷ್ಯ. ಗೈಸ್ ಅವ್ನಿಗೆ ಏನಾದ್ರು ಪ್ರ್ಯಾಂಕ್ ಮಾಡೋಣ ಈಗ. ಲೇ ಎದುರಿಸು ಅಂತಂದ್ರೆ ಹಿಂಗ ಎದುರಿಸೋದು, ಜೋರ ಕಿರ್ಚು ಅಂದನೆ ಬ್ಯಾಂಚಿಗೆಲ್ಲ ನಾಯಿ ಮರಿತಾರ. ಅವ್ನ್ ಯೋಗಿ ಒಂದ್ಸತಿ ಮಾಡಿದ ಗೊತ್ತ ಆಕ್ಸಿಡೆಂಟ್ ಆಗೈತೆ ಅನ್ಬಿಟ್ಟು ಕರ್ಸಿದ್ನಲ್ಲ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಾನು ಮನು ಅಣ್ಣವ್ರಿಗೆ ಒಂದು ಗೋಲ್ಡ್, ಮನು ಅಣ್ಣವ್ರಿಗೆ ಅಲ್ಲ, ಮನು ಅಣ್ಣಂಗೆ ಒಂದು ಗೋಲ್ಡ್ ರಿಂಗ್ ತಗೋಬೇಕಂತೆ. ಸೊ ಅಲ್ಲಿ ತಗೋಬರೋಣ ಅಂತ ಹೋಗ್ತಾ ಇದೀವಿ. ತಗೋಬರಕ್ಕೆ ಮೇ ಬಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಬಿಕಾಸ್ ಅವ್ರು ಒಂದು ಸ್ಟೋನ್ ಇಕ್ಸಿ ಆ ಸ್ಟೋನಲ್ಲೇ ಮಾಡಿಸ್ಬೇಕು ಅಂತ ಪ್ಲಾನ್ ಇಟ್ಕೊಂಡವ್ರೆ. ಸೊ ಇವಾಗ ಅಲ್ಲಿಗೆ ಹೋಗ್ಬೇಕು, ಲೇಟ್ ಬೇರೆ ಆಗ್ಬಿಟ್ಟೈತೆ. ಆ್ಯಂಡ್ ನಿನ್ನೆ ನಾನು ಒಂದು ಮೈಕ್ ಆರ್ಡರ್ ಮಾಡಿದ್ದೆ, ಸೊ ಅದು ಕೂಡ ಬಂದಿದೆ. ಇನ್ಮೇಲಿಂದ ಹೊಸ ಬ್ಲಾಗು ಈ ಮೈಕಲ್ಲೇ ಬರುತ್ತೆ. ಆ್ಯಂಡ್ ನಿಮಗೂ ಕೂಡ ಏನಾದರೂ ಮೈಕ್, ಇದೇ ಮೈಕ್ ಬೇಕಿದ್ರೆ ಕಮೆಂಟ್ ಮಾಡಿ. ಹೆಂಗಪ್ಪ ತೆಗೆದು ನೆನೆ ತೆಗ್ದು ಅನ್ಬಾಕ್ಸ್ ಮಾಡಿ ನೋಡಿದೆ, ಬಂತು ನೋಡಿ ಇದೇ ಮೈಕ್. ನಾನೆಲ್ಲ ಚೆಕ್ ಮಾಡಿ ನೋಡಿದೆ, ಚೆನ್ನಾಗೈತೆ ಕ್ವಾಲಿಟಿ ಎಲ್ಲ. ಸೊ ಇನ್ಮೇಲಿಂದ ಇದೇ ಮೈಕ್ ಯೂಸ್ ಮಾಡಿ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಈ ಮೈಕ್ ಹಾಕೊಂಡ್ಮೇಲೆ ವಾಯ್ಸ್ ಹೇಗೆ ಕೇಳಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಲೇಟ್ ಆಗ್ಬಿಟ್ಟಿದೆ ಗೈಸ್, ಟೈಮ್ ಬೇರೆ ಇಲ್ಲ. ಇವಾಗ ಆಲ್ರೆಡಿ ಟೈಮು 10:15 ಏನೋ ಆಗ್ಬಿಟ್ಟೈತೆ. ಅವ್ರಿಗೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಸೊ ಲೇಟ್ ಆಗಿರೋ ಕಾರಣ ಬೇಗ ಓಡಬೇಕು. ಇನ್ನು ಟಿಫನ್ ಕೂಡ ಮಾಡಿಲ್ಲ ನೋಡಿ. ಇನ್ನು ಬೆಡ್ಶೀಟ್ ಏನು ಕರೆಕ್ಟಾಗಿ ಆಸೆ ಇಲ್ಲ, ಬಿಕಾಸ್ ಇವಾಗ ಸಂಡೇ ಅಲ್ವಾ. ನಾನು ಕೂಡ ಎದ್ದಿದ್ದು ಲೇಟ್ ಆಯಿತು. ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೋಗ್ತಾ ಇದ್ದೀನಿ. ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಅಪ್ಲೋಡ್ ಮಾಡಿಬಿಟ್ಟು ಸೊ ಬೇಗ ಹೋಗ್ಬಿಟ್ಟು ಈಗ GT ಮಾಲ್ ಹತ್ರ ಬರೋಕ್ಕೆ ಹೇಳಿದ್ದೀನಿ. ಗೈಸ್ ನನಗೆ ಬೇಗ ಬಾ ಅಂತ ಅಂದ್ಬಿಟ್ಟು ಇನ್ನೂ ಇವರೇ ಬಂದಿಲ್ಲ. ನಾನು GT ಮಾಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದು 5 ನಿಮಿಷ ಆಯಿತು. ಇನ್ನೂ ಒಂದು 5 ನಿಮಿಷ ಇರೋ ಇಲ್ಲಿ ಸಿಗ್ನಲಲ್ಲಿ ತಗ್ಲಾಕೋಗ್ಬಿಟ್ಟಿದ್ದೀನಿ, ಬರ್ತಾ ಇದ್ದೀನಿ ಅಂತ ಅಂತವ್ರೆ. ಆ್ಯಂಡ್ ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಹೊಸ ಮೈಕಲ್ಲಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೂ ಬೇಕಿದ್ದರೆ ಕಮೆಂಟ್ನಲ್ಲಿ ಮೈಕ್ ಅಂತ ಕಮೆಂಟ್ ಮಾಡಿ. ಸೊ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಬೋದು. ಬಂದರು ನೋಡಿ ಬೂಪ. ಅಲ್ಲ, ನನಗೆ ಬೇಗ ಬರೋಕ್ಕೆ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಬರೋದು ನೀವು? ಟೈಮ್ ಸೆನ್ಸ್ ಇಲ್ವಾ? ಯಾರ ಹತ್ರ ಮಾತಾಡ್ತಿದ್ದೀರಾ? ನಮ್ಮ ಹುಡುಗಿ ಹತ್ರ, ಇನ್ಯಾರ ಹತ್ರ ಮಾತಾಡ್ತೀನಿ. ಗೈಸ್ ನೋಡಿ, ಗೈಸ್ ಎಲ್ಲ ಬಿಸಿ ಆಗ್ಬಿಟ್ರು. ಸರಿ ಮಾತಾಡಿ. ಗೈಸ್ ನೋಡಿ, ಮದ್ವೆ ಹುಡ್ಗುಂದು ಇವಾಗ ಮಾತುಕತೆ ಮುಗೀತು. ನನ್ನ GT ಮಾಲ್ ಅದೆಲ್ಲ ಹೇಳ್ಬಾರ್ದು ಇವಾಗ್ಲೇ. ಅದೊಂದ್ ಸ್ವಲ್ಪ ಸಸ್ಪೆನ್ಸ್ ಆಗಿರ್ಬೇಕು. ಹುಡುಗಿ ಯಾರು, ಮದ್ವೆ ಯಾವಾಗ ಎಲ್ಲ ಸಸ್ಪೆನ್ಸ್ ಆಗಿದ್ದಾಗ. ಮದ್ವೆ ಯಾವಾಗ, ಹುಡುಗಿ ಯಾರು ಅಂತ ಹೇಳಿಲ್ಲ. ಹುಡುಗಿ ಜೊತೆ ಇಷ್ಟೊತ್ತವರೆಗೂ ಮಾತುಕತೆ ಮುಗೀತು. ಇಷ್ಟೇ ಜನ ಎಲ್ಲ ಬಿಸಿ ಆಗ್ಬಿಡ್ತಾರೆ. ಆಗ್ಲೇ ನೋಡಿ, ನಮ್ಮ ಹುಡುಗಿ ಜೊತೆ ನಾನ್ ಬಿಸಿ ಆಗೋದ್ರಲ್ಲಿ ಏನೋ ತಪ್ಪು. ನೀವು ಬಿಸಿ ಆಗ್ರಿ. ನಿಮ್ಮನೇಲಿ ಇರುವಾಗ ನಾನ್ ಬಂದ್ ಇಲ್ಲಿ ಒಬ್ನೇ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡ್ ಬರ್ಬೇಕು. ನೀವ್ ಅಲ್ಲಿ ಮಾತಾಡ್ತಾ ಇರಿ, ನನ್ಗೆ ಹಿಂಗ್ ಫೀಲ್ ಆಗುತ್ತೆ. ಆಕ್ಚುಲಿ ಇನ್ನೊಂದ್ ವಿಷಯ ಗೊತ್ತಾ, ಎಷ್ಟೋ ಜನ ಹುಡುಗಿಯರ ಜೊತೆ ಎವ್ರಿ ಡೇ ಮಾತಾಡ್ತಾರೆ. ಬಟ್ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಹುಡುಗಿ, ನಾನ್ ನಿಜವಾಗ್ಲೂ ಪುಣ್ಯವಂತ ಅಂತ ಹೇಳ್ಬೇಕು. ಒಳ್ಳೆ ಅಮ್ಮನ್ ಪಡೆದಿದ್ದೀನಿ, ಒಳ್ಳೆ ಹುಡುಗಿ ಪಡೆದಿದ್ದೀನಿ. ಈಗ್ಲೇ ಹೊಗಳ್ತಾ ಇದೀನಿ ಅಂತ ಯೋಚನೆ ಮಾಡ್ಬೇಡ. ಸೀರಿಯಸ್ ಆಗಿ ನನ್ ಫೋನ್ ಮಾಡಿ 20 ದಿವಸ ಆಗಿತ್ತು. ವಿಲ್ ಯು ಬಿಲೀವ್ ದಟ್? 20 ದಿವಸದಿಂದ ಫೋನ್ ಮಾಡದೇ ಇದ್ರು ಡೈಲಿ ಮಾತಾಡಿ. ನನ್ಗೆ ಏನು ಬೇಜಾರಿಲ್ಲ. ನಾನ್ ಬಂದಾಗ ಸ್ವಲ್ಪ ನಮ್ನು ನೋಡಿ ಈ ಕಡೆಗೆ. ಅಲ್ಲ, ಖಂಡಿತ ಮಾತಾಡಿ, ನಮ್ಮ ವ್ಯೂವರ್ಸ್ ಜೊತೆನೂ ಮಾತಾಡಿ. ನೀನೊಂಥರ ಹೆಂಗ್ ಗೊತ್ತಾ, ನನ್ಗೆ ಫಸ್ಟ್ ವೈಫ್ ಇದ್ದಂಗೆ. ಹಂಗಂತ ಅಂದ್ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ನಿನಗೆ ಅಂತ ಮದ್ವೆ ಆಗೋವರೆಗೂ. ಇಲ್ಲಿ ಪಾರ್ಕಿಂಗ್ ಬೇರೆ ಜಾಗ ಇಲ್ಲ ಗೈಸ್. ಇಲ್ಲಿ ಅಂಗಡಿ ಹತ್ರ ಬಂದಿದೀವಿ. ಇವಾಗ ಹೋಗ್ಬಿಟ್ಟು ಏನ್ ತಗೋತಿರೋದು, ಯಾವ್ದದು ಹೇಳಿದ್ ನೀವು? ರಿಂಗ್, ಇದು ಬ್ಲೂ ಸ್ಟೋನ್ ಇರೋಂಥದ್ದು ವಿತ್ ಡೈಮಂಡ್. ಡೈಮಂಡ್ ರಿಂಗ್ ತಗೋದವ್ರೆ ಗೈಸ್. ಮಧು ಮಗ ನೋಡಿ, ಈ ಡಿಸೈನ್ ಅಂತೆ. ಮದ್ವೆಗ ಮದ್ವೆಗೆ ಈಗ್ಲಿಂದಾನೆ ತಯಾರಿ. ಏನು ಗೈಸ್ ನೋಡ್ತವ್ರೆ, ಯಾವ್ದಿದು, ಎಷ್ಟು ಕ್ಯಾರೆಟ್ ಇದೆ ಅಂತ ಹೇಳಿ. ಬ್ಲೂ ಸಫೇರ್ 4 ಕ್ಯಾರೆಟ್ ಅಂದ್ರೆ ಇಷ್ಟು ದಪ್ಪ ಬರುತ್ತಂತೆ. ಬಟ್ ಇದ್ರಲ್ಲಿ ಸ್ಕ್ವೇರ್ ನೋಡ್ತಾ ಇದ್ದೀನಿ ನಾನು. ಇವ್ರು ತೋರಿಸಿದ ರಿಂಗ್ ಅಲ್ಲಿ ಮಧ್ಯ ಐತಲ್ಲ, ಇದೇ ಸ್ಟೋನ್. ಇದು ಇನ್ನ ಪ್ಯೂರಿಟಿ ಜಾಸ್ತಿ ಆದ್ರೆ ಇನ್ನ ಕಲರ್ ಕಡಿಮೆ ಬರುತ್ತೆ ತಾನೆ. ಒಂದು ಸ್ವಲ್ಪ ಇದಕ್ಕಿನ್ನೂ ಇನ್ನು ಸ್ವಲ್ಪ ವೈಟ್ ಟೈಪ್ ಅಲ್ಲಿ ಬರುತ್ತೆ. ಅಂದ್ರೆ ಡೈಮಂಡ್ ಬರುತ್ತಲ್ಲ, ಆ ತರನೇ ಸ್ವಲ್ಪ ಬರುತ್ತೆ. ಕಲರ್ ಕಡಿಮೆ ಆದಷ್ಟು ಜಾಸ್ತಿ ಪರ್ಪಲ್ ಟೈಪ್ ಅಲ್ಲಿ ಬರುತ್ತೆ. ಅಂಡ್ ಡಿಸೈನ್ ಕೊಡ್ತಾ ಇರೋದು ಇದು ಸೇಮ್ ಡಿಸೈನ್. ಇಲ್ಲಿಗೆ ಅಷ್ಟೊಂದು ಬರುತ್ತಾ? ಡೈಮಂಡ್, ಒರಿಜಿನಲ್ ಡೈಮಂಡ್, ಡೂಪ್ಲಿಕೇಟ್ ಡೈಮಂಡ್ ಎಲ್ಲ ಹಾಕ್ತಾರೆ ನೋಡಿ ಗಂಡು ಮನುಷ್ಯ. ಹಲೋ, ನಾನು ಅವಾಗ್ಲಿಂದ ಡೈಮಂಡ್ ಹಾಕಿರೋದು. ಮತ್ತೆ ಇದು, ಅದು ಚೈನ್. ಈ ಚೈನ್ ಅಂತ ನಮಗೂ ಗೊತ್ತು. ನೀನ್ ಕೇಳಿದ್ ಅದೇ ತಾನೆ? ಅಲ್ಲ, ಇದ್ಯಾವ ತರ ಮಾಡಿಸ್ತಿದ್ದೀರಾ? ಸೇಮ್ ಡಿಟ್ಟೋ. ಇದು ಹೆಂಗ್ ಬರುತ್ತೆ ಹಂಗೆ ಬರುತ್ತೆ, ವಿತ್ ರುದ್ರಾಕ್ಷಿ ಬರುತ್ತೆ. ಅಂಡ್ ಇದು ಬೇರೆ ಡಿಸೈನ್ ಒಂಥರ ಯುನಿಕ್ ಆಗಿತ್ತು. ಸೊ ಇದು ಆಕ್ಚುಲಿ ಒರಿಜಿನಲ್ ಅಲ್ಲ. ಎಷ್ಟೋ ಜನ ಒರಿಜಿನಲ್ ಅಂದ್ಕೊಂಡಿದ್ದಾರೆ. ಒರಿಜಿನಲ್ ಗೋಲ್ಡ್ ಅಲ್ಲ ಅಂತ. ಒರಿಜಿನಲ್ ಗೋಲ್ಡ್ ಅಲ್ಲ. ಸೊ ಇದನ್ನ ತಗೊಂಡು, ಅಂದ್ರೆ ಆನ್ಲೈನ್ ಅಲ್ಲಿ ಇದನ್ನ ತಗೊಂಡು ಇದೇ ಸೇಮ್ ಡಿಸೈನ್ ನಲ್ಲಿ ಮಾಡಿಸ್ತಾ ಇರೋದು.
ನೋಡಿ ಮದ್ವೆಗೆಲ್ಲ ಫುಲ್ ಪ್ರಿಪ್ರೇಷನ್. ಇನ್ನ ಮದ್ವೆಗೆ ಏನೇನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀರಾ? ಇನ್ನು ಮದ್ವೆಗೆ ಒಂದ್ ಚೈನ್ ಬೇಕು ಅಂತಿದ್ರು, ಚೈನ್ ಒಂದು, ಮತ್ತೆ ಹುಡುಗಿಗೆಲ್ಲ ಮಾಡಿಸ್ಬೇಕಲ್ಲ, ತಾಳಿ ಅದು ಇದು ಇರುತ್ತಲ್ಲ, ಓಲೆ. ಸೊ ಫೈನಲಿ ಎಲ್ಲ ಮಾತುಕತೆ ಆಯ್ತು. ಎಷ್ಟು ಅರ್ಧ ಅವರ್ ಬರೀ ಇದ್ರ ಬಗ್ಗೆ ಮಾತಾಡೋರೆ. ಸೊ ಇವಾಗ ಮುಗೀತು, ಇಲ್ಲಿಂದ ಹೊರಡ್ಬೇಕು. ಟೋಟಲ್ ಆಗಿ ಒಂದು 3.5 lakhs ತನಕ ಆಗುತ್ತೆ ಖರ್ಚು ಮದ್ವೆಗೆ. ಸೊ ಫೈನಲಿ ಪರ್ಚೇಸ್ ಮಾಡಿದಾಯ್ತು. ಪರ್ಚೇಸ್ ಇನ್ನೂ ಮಾಡಿಲ್ಲ, ಅಲ್ಲ ಆರ್ಡರ್ ಕೊಟ್ಟಿದ್ದಾಯ್ತು. 1 hour ಬರೀ ಇಲ್ಲೇ ಆಗೋಯ್ತು ಇವರಿಂದ. ಅಲ್ವಾ, ಅದು ಪ್ಯೂರಿಟಿ, ಆಮೇಲೆ ಚೈನ್ ಯಾವ ತರ ಬರ್ಬೇಕು, ಆಮೇಲೆ ಲೈಕ್ ರಿಂಗ್ ಯಾವ ತರ ಬರ್ಬೇಕು, ಎಲ್ಲಾ ಕೂಡ ಮ್ಯಾಟರ್ ಆಗುತ್ತಮ್ಮ. ಮ್ಯಾಟ್ರ್ ಆಗುತ್ತಮ್ಮ. ನಾವಿನ್ನ ಟಿಫನ್ ಮಾಡಿಲ್ಲ ಅಲ್ಲಿ. ಅಪ್ಪ ಎಷ್ಟೊತ್ತಿಗೆ ಮುಗಿಸ್ಬಿಡ್ತಾರೋ ಅನ್ಸ್ತಾಯ್ತು. ಬಿಕಾಸ್ 12 ಗಂಟೆ ಆಗೋಯ್ತು ಆಲ್ರೆಡಿ. ಇವ್ರು ಇದನ್ನೇ ಮಾಡ್ತಾ ಇದ್ರಲ್ಲ ನೋಡಿ ಗೈಸ್. ಅಂಡ್ ಈ ಬುದ್ಧ ನಾನೇ ಕೊಟ್ಟಿದ್ವಿ ಇವ್ರಿಗೆ. ಹೆಂಗ್ ಮಾಡಿಕೊಂಡವ್ರು ನೋಡಿ, ನಾನು ಕೊಟ್ಟಿರೋ ಗಿಫ್ಟ್ ನ ಕಾರಲ್ಲಿ. ಬಿಸ್ಲಲ್ಲಿ ಒಣಗಿಸ್ತವ್ರೆ ನಮ್ಮ ಬುದ್ಧನ. ನೆಳ್ಳಲ್ಲಿ ಮಡಗ್ಬೇಕು ತಾನೆ. ಅವ್ನಿಗೆ ಬಿಸಿಲು ಅಂದ್ರೆ ತುಂಬಾ ಇಷ್ಟ ಅಂತ, ಅದಕ್ಕೆ ಬಿಸಿಲಲ್ಲಿ ನಿದ್ದೆ ಮಾಡ್ತಾವನೆ. ಬಿಸ್ಲಲ್ಲಿ ಕಣ್ಣೇ ಬಿಡಕ್ಕಾಗ ನಿದ್ದೆ ಮಾಡ್ತಾರಂತೆ, ಅದಕ್ಕೆ ಕಣ್ ಮುಚ್ಕೊಂಡಿರೋದು ಬಿಸ್ಲು ಅಂದ್ಬಿಟ್ಟು. ಎಸ್. ಈಗ ಎಲ್ಲ ಹೋಗ್ತಿರೋದು? ಇವಾಗ ರಿಟರ್ನ್ ನನ್ನ ಮನೆ ಬಿಟ್ಬಿಟ್ಟು ನಾನು ಮನೆಗೆ ಹೋಯ್ತಾ ಇದೀನಿ. ನೋಡಿ ಗೈಸ್, ಅಷ್ಟೇ ಕೆಲ್ಸ ಆದ್ಮೇಲೆ ರಿಟರ್ನ್ ಮನೆಗೆ ಬಿಟ್ಬಿಟ್ಟು ಅವ್ರ ಮನೆಗೆ ಹೋಯ್ತವ್ರಂತೆ. ಇನ್ನೇನ್ ಮಾಡ್ಲಿ, ಇಲ್ಲೇ ಕೂತ್ಕೊಳ್ಳ. ಎಲ್ಲಾರು ಕರ್ಕೊಂಡ್ ಹೋಗ್ಬೇಕಪ್ಪ. ಪಾಪ ಹುಡ್ಗ ಭಾನುವಾರದೊತ್ತು ಮನೇಲಿ ಒಬ್ನೇ ಇರ್ತಾನೆ. ಎಲ್ಲಾರು ಹೋಗೋಣ ಬಾ, ಮನೆ ನೋಡಕ್ ಹೋಗೋಣ. ಇದೊಂದ್ ಮಾತ್ರ ಕರೆಕ್ಟ್ ಆಗಿ ಹೇಳ್ತಾರೆ. ಓ, ನೀನ್ ಕೆಲ್ಸ ಆಗಲ್ಲ, ಕರ್ಕೊಂಡ್ ಸುತ್ತಲ. ಕರ್ಕೊಂಡ್ ಸುತ್ತಬೇಕಪ್ಪ. ನೀನೇ ಹೇಳ್ದಲ್ಲ, ನಾನು ಇವತ್ತು ಬಿಸಿ ಇದೀನಿ, ನಾನು ವಿಡಿಯೋ ಮಾಡ್ಬೇಕು, ಕೆಲ್ಸ ಇದಾವೆ ತುಂಬಾ, ಆಗದೇ ಇಲ್ಲ ಇವತ್ತು, ಅದು ಬರಕ್ ಆಗಲ್ಲ ಅಂತ ಹೇಳಿದ್ದೆ ನೀನು. ಹೌದು ಗೈಸ್, ಬರಕ್ ಆಗಲ್ಲ ಅಂತ ಹೇಳಿದ್ದೆ. ಬಿಕಾಸ್ ಯಾಕೆ ಅಂತಂದ್ರೆ ನಾನು ನಾಳೆ ಊರ್ಗ್ ಹೋಗ್ತೀನಿ. ಇನ್ನೊಂದ್ 3 ದಿವಸ ಬೆಂಗಳೂರಲ್ಲಿ ಇರಲ್ಲ. 3 ದಿವಸ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಆ 3 ವಿಡಿಯೋನ ನಾನು ಇವತ್ತೇ ಮಾಡ್ಕೋಬೇಕು. ಸೊ ಅದರಿಂದ ಬರಕ್ ಆಗಲ್ಲ, ಬಿಸಿ ಅಂತ ಹೇಳಿದ್ದೆ. ಆದ್ರೂ ಇವ್ರಿಗೋಸ್ಕರ ಫ್ರೀ ಮಾಡ್ಕೊಂಡ್ ಬಂದಿದ್ದೀನಿ. ಅದಕ್ಕಾದ್ರೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು. ಊಟ ಏನ್ ತಿಂತೀಯ ಈಗ, ನಾನ್ ವೆಜ್ಜಾ ವೆಜ್ಜಾ? ನಾನ್ ತಿನ್ನಲ್ಲ ಅಂತ ಗೊತ್ತಿದ್ದು, ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತಿದ್ದು ಕೇಳ್ತಾ ಇದ್ದೀರಲ್ಲ. ನಮ್ಮ ಮನೇಲಿ ಏನ್ ತಿಂತೀಯ ಅದನ್ನ ಹೇಳು. ಏನು ಬೇಡಪ್ಪ, ಮನೇಲಿ ಬಿಸಿಬೇಳೆ ಬಾತ್ ಮಾಡಿದಾರೆ, ಹೋಗ್ತೀನಿ ಹೋಗು. ಭಾನುವಾರದೊತ್ತು ಆ ವೆಜ್ ತಿನ್ನಕ್ಕೆ ಬೇಜಾರು ಗೈಸ್ ನನ್ಗೆ. ದಿನ ಎಷ್ಟೊತ್ತಿಗೆ ಬಿರಿಯಾನಿ ತಿಂತಿದ್ದೆ ಬೆಳಿಗ್ಗೆ ಹೊತ್ತು. ಇವತ್ತು ಬಿಸಿಬೇಳೆ ಬಾತ್ ತಿನ್ಬೇಕು, ವಿಧಿ ಇಲ್ಲ. ಯಾಕಂತಂದ್ರೆ ಇನ್ನ ನಮ್ಮೂರಲ್ಲಿ ಒಂದು ಜಾತ್ರೆ ನಡೀತಿದೆ, ಮನೆ ದೇವ್ರ ಹಬ್ಬ. ಅದ್ ಮುಗಿಯೋವರೆಗೂ ನಾನ್ ವೆಜ್ ಮಾಡಲ್ಲ ಮನೇಲಿ. ನನ್ನ ಹೊರಗಡೆ ತಿನ್ಬೇಡ ಅಂತ ಈ ಸತಿ ಸ್ಟ್ರಿಕ್ಟ್ ಆಗಿ ಹೇಳೋರೆ. ಸೊ ತಿಂತಲ್ಲ ನಾನು. ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ಯಾ? ಎಸ್, ಫಾರ್ ದಿ ಫಸ್ಟ್ ಟೈಮ್. ಗುಡ್. ಇಲ್ಲಿ GT ಮಾಲ್ ಹತ್ರ ನಾನು ಗಾಡಿ ಹಾಕಿದೆ. ಇವಾಗ ಗಾಡಿ ಎತ್ಕೊಂಡು ಮನೆಗೆ ಹೋಗಿ ಊಟ ಮಾಡ್ಬೇಕು. ಗೈಸ್ ಮನೆಗೆ ಬಂದು ಟಿಫನ್ ಮಾಡೋಷ್ಟರಲ್ಲೇ 1 ಗಂಟೆ ಆಗಿತ್ತು. ಇವತ್ತು ಊಟ ಟಿಫನ್ ಎಲ್ಲ ಅದ್ರಲ್ಲೇ ಬಿಸಿಬೇಳೆ ಬಾತಲ್ಲೇ ಊಟ ಟಿಫನ್ ಆಗೋಯ್ತು. ಸೊ ಮಮ್ತುನ ಕಾಲ್ ಮಾಡಿದ್ದೆ. ಮಮ್ತು ಮತ್ತೆ ಚೈತ್ರನ್ಗೆ ಒಂದು ಅಣ್ಣ ತಂಗಿ ಕಾನ್ಸೆಪ್ಟ್ ಮಾಡಬೇಕಿತ್ತು. ಸೊ ಅದು ಮಾಡೋಣ ಅಂತ ಕಾಲ್ ಮಾಡಿದೆ. ಬರ್ತೀನಿ ಒಂದು 10 ನಿಮಿಷ ಅಂತ ಅಂದವ್ರು. ಇವಾಗ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಎಳಿತೈತೆ. ಮಲ್ಕೊಬಿಟ್ರೆ ಮತ್ತೆ ಇವಾಗ ವಿಡಿಯೋಸ್ ಮಾಡ್ಬೇಕಲ್ಲ, ಅದ್ರೂ ನಿದ್ದೆ ಗಂಟರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಫೋನ್ ಯೂಸ್ ಮಾಡ್ತಿದ್ದೀನಿ. ಫೋನ್ ನೋಡ್ತಿದ್ರೆ ಜಾಸ್ತಿ ನಿದ್ದೆ ಬರ್ತಾಯಿತ್ತು. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಬ್ಲಾಗ್ ಆದ್ರೂ ಕಂಟಿನ್ಯೂಟಿ ತಗೋಬೋಣ, ಅವಾಗಾದ್ರೂ ಸ್ವಲ್ಪ ನಿದ್ದೆ ಹೋಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಸೊ ಇವಾಗ ಅವ್ರು ಬರಬೇಕು, ಅವ್ರಿಗೋಸ್ಕರ ವೆಯ್ಟಿಂಗು. ನೋಡಿ ಬಂದವ್ರೆ ಚಪ್ರಿಗಳು ಎರಡುವೆ. ಇವಳು ಅರ್ಧ ಅವರು ಅಂತ ಅಂದ್ಬಿಟ್ಟು ಇಷ್ಟೊತ್ತವರೆಗೂ ಬರ್ತಾಳೆ. ನೀನ್ ಒಬ್ಳನ್ನ ಕರೆದಿದ್ದು, ಇವಳನ್ನೇ ಕರ್ಕೊಂಬಂದಿದ್ದೆ. ಇವಳನ್ನ ಒಂದ್ ವಿಡಿಯೋ ಮಾಡ್ಕೊಡಲ್ಲ, ಏನಿಲ್ಲ, ಸುಮ್ನೆ ಬರ್ತಾಳೆ ಬೆಸ್ಟ್ ಆಗಿ. ಗೈಸ್ ನೋಡಿ, ಇವಳು ಇದೇ ಬ್ಯಾಗ್ ತಗೊಂಡ್ ಹೋಗೋದು ಕಾಲೇಜಿಗೆ. ಚಿಕ್ಕ ಬ್ಯಾಗ್ ತಗೊಂಡ್ ಹೋಯ್ತಾಳೆ. ಏನ್ ಓದ್ತಾಳೋ ಏನೋ. ಯಾರ್ದದು ಬುಕ್? ನಾಗರಾಜ್ ಬುಕ್ ತಗೊಂಡ್ ಹೋಗಲ್ಲ, ನಾಗುನ್ ಬುಕ್ ತಗೊಂಡ್ ಹೋಗೋಳೆ. ನಾನು ರೀಲ್ಸ್ ಅಲ್ಲೆಲ್ಲ ಬ್ಯಾಗ್ ಹಾಕೊಂಡ್ ಮಾಡ್ತೀನಿ ಗೊತ್ತಾ. ಬ್ಯಾಗ್ ಇವ್ರದೆ, ನಂದಲ್ಲ ಬ್ಯಾಗ್. ಇವ್ರ ಬ್ಯಾಗ್ ಇಸ್ಕೊಂಡು ನಾನು ವಿಡಿಯೋ ಮಾಡೋದು. ಯಾಕೆ ತಗೊಂಡ್ ಹೋಗಲ್ಲ? ತತ್ತಿನಲ್ಲ ನನ್ ಬ್ಯಾಗು. ಯಾವ್ದು ಕಾಲೇಜ್ ಬ್ಯಾಗ್? ಅಲ್ಲೆಲ್ಲ ಒಳಗಡೆ ಇಟ್ಟಿದ್ದೀನಿ, ಅದನ್ನೆಲ್ಲ ಹುಡ್ಕಕ್ ಆಗುತ್ತಾ ಈಗ? ಗೈಸ್, ನನ್ ವಿಡಿಯೋದಲ್ಲಿ ನನ್ ಬ್ಯಾಗ್ ಯಾಕೆ ತೋರ್ಸಲ್ಲ ಅಂತಂದ್ರೆ ತುಂಬಾ ತೂಕ ಅಲ್ಲ ನನ್ ಬ್ಯಾಗ್. ಅದ್ ಹಾಕೊಂಡು ವಿಡಿಯೋ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಇವಳು ಬ್ಯಾಗ್ ಇಸ್ಕೊಳ್ಳೋದು. ಇದೇ ಗೈಸ್ ನನ್ ಬ್ಯಾಗ್. ಅಲ್ಲಿ ಬ್ಯಾಗ್ ಅಲ್ಲಿ ಹೊಡಿತಾಳು ನೋಡಿ. ಬ್ಯಾಗುಗೆ ರೆಸ್ಪೆಕ್ಟ್ ಕೊಡೋದ್ ಕಲ್ತ್ಕೋ ಪೆಂಗಿ. ಇವಾಗ ನಾಗರಾಜ್ ಫೋನ್ ಮಾಡಿ ಕರಿಬೇಕು. ಅವನು ಮಲ್ಕೊಬಿಟ್ಟವನೆ. ಸೊ ಫೋನ್ ಮಾಡಿ ಕರಿಯುವ ಅವನ್ಗೆ. ಲಾಕ್ ಓಪನ್ ಮಾಡಿ ಫೋನ್ ಮಾಡೋಣ ಅವನ್ಗೆ. ಒಂದ್ ಕರೆನ್ಸಿ ಹಾಕೊಂಡಿಲ್ಲ, ನಾಚಿಕೆಗಲ್ವಾ? ನಿಂದೆ ಕೊಡು ಮಮತಾ, ಕಾಲ್ ಮಾಡು. ಗೈಸ್, ಅವನ್ಗೆ ಏನಾದ್ರು ಪ್ರ್ಯಾಂಕ್ ಮಾಡೋಣ ಈಗ. ಲೇ, ನೀನು ರಿಚಾರ್ಜ್ ಮಾಡಿದ್ವನ್ನೇ, ರಿಚಾರ್ಜ್ ಮಾಡಿ ಅಂತ ಬರ್ತೈತೆ.
ಆಯ್ತಾ ಮತ್ತೆ ರೀಚಾರ್ಜ್ ಮಾಡಿ ಅಂತ ಬರ್ತೈತೆ. ಎತ್ತುತ್ತಾನೆ ಇಲ್ಲ ಇವನು, ಮಲಗಿಲ್ಕೊಬಿಟ್ಟಿರ್ಬೇಕು. ಎತ್ತೋ ಮಾರಾಯ, ಎತ್ತಲ್ಲ ಇವನು. ಆಯ್ತು. ಹಲೋ ಲೋ, ಏನೋ ಮಾಡ್ತಿದ್ಯಾ? ಏಯ್ ಬೈಲಿ, ಬೇಗ ಬೈಲಿ. ಅರ್ಜೆಂಟ್ ಬಾರೋ ಇಲ್ಲಿ ಬೇಗ ಬೈಲಿ, ಮೇಲ್ಗಡೆ ಬೈಲಿ. ನೀನು ಏನಲ್ಲೇ ಏನು ಏನು ಅಂತ ಕೇಳ್ತಿಯಲ್ಲ, ಅರ್ಜೆಂಟ್ ಬೈಲಿ. ಬಾ, ನೀನ್ ಹೇಳ್ತೀನಿ. ಕಟ್ ಮಾಡ್ಬಿಟ್ಟು ಅಲ್ಲಿ ನಿಂತ್ಕೊ. ಜೋರಾಗಿ ಕಿರ್ಚು, ನೀನೇ ಎದುರ್ಕೊಂಡ್ಬೇಡ, ಅವ್ನು ಕಿರ್ಚಂದು ಹೋಗ್ಬಿಟ್ಟು. ಗೈಸ್, ಅವ್ರ ಮನೆ ಇರೋದು ಸೆಕೆಂಡ್ ಫ್ಲೋರ್ ಅಲ್ಲಿ, ಸೊ ವೇಟ್ ಮಾಡ್ತಿದೀವಿ. ಎಷ್ಟೊತ್ತು ಗೊತ್ತಾನೋ ಏನೋ ಗೊತ್ತಿಲ್ಲ. ಒಂದು ಕಿರ್ಸ್ಬಿಟ್ರೆ ಏನ್ ಮಾಡ್ಲಿ ಅಲ್ಲಿ. ಬನ್ನ ಲೋ, ಒಳಗಡೆ ಬೈಲಿ. ಹುಚ್ಚನ್ ತರ ಬಂದಿದ್ದಿಲ್ಲ ಲೇ. ಬಾಯ್ತು, ಇನ್ನೇನ್ ಕರ್ಸ್ಬೇಕಿತ್ತು? ಅರ್ಜೆಂಟ್ ಬಾರೋ ಅಂತಂದ್ರೆ ಇಷ್ಟೊತ್ತವರೆಗೂ ಬಂದಿದ್ದಿಲ್ಲ. ಕಷ್ಟ ಸುಖ ಚೆನ್ನಾಗ್ ಬತ್ತೀಯ ಬೇಗ. ಲೇ, ಎದುರಿಸು ಅಂತಂದ್ರೆ ಹಿಂಗ ಎದುರಿಸೋದು. ಜೋರ ಕಿರ್ಚು ಅಂದಲೆ ಬ್ಯಾಂಚಿಲ್ಲ, ನಾಯಿ ಮರಿತಾರ. ಬೆಕ್ ಮರಿ ಹೆಂಗ್ ಮಾಡ್ದೆ? ಮೈಕ್ ಕೊಡು, ಮೈಕ್ ಕೊಡು. ಹೊಸ ಮೈಕ್ ತಗೋ. ನಿಂಗೋಸ್ಕರ ಹೊಸ ಮೈಕ್ ತರ್ಸಿದೀನಿ. ಅವ್ನ್ ಯೋಗಿ ಒಂದ್ಸತಿ ಮಾಡಿದ ಗೊತ್ತಾ, ಆಕ್ಸಿಡೆಂಟ್ ಆಗೈತೆ ಅನ್ಬಿಟ್ಟು ಕರ್ಸಿದ್ನಲ್ಲ. ಆಕ್ಸಿಡೆಂಟ್ ಆಗಿದ್ದಾಗ ಆತರ ಯಾರಿಗೋ ಏನೋ ಆಗೈತೆ ಅಂತ ಅನ್ಕೊಂಡ್ ಬಂದ ನೀನು. ಫೋನ್ ಮಾಡ್ಬಿಟ್ಟು ಬೇಗ ಬರೋ ಅಂತಂದಲ್ಲ. ಗುಂಟ್ ಕಲ್ತಾರ ಅವಳಿಗೇನಾಗುತ್ತೆ. ಇನ್ನೊಂದ್ 5 ನಿಮಿಷ ಬಿಟ್ಟಿದ್ರೆ ನಾನು ಎದ್ದೇಳ್ತಿದ್ದೆ, ರೀಲ್ಸ್ ಅಪ್ಲೋಡ್ ಮಾಡ್ಬೇಕಾಯ್ತು. ಅಲ್ಲ, ಭಾನುವಾರದೊತ್ತು ಬರೀ ಮನಿ ಕಳೆದ ಕೆಲಸ. ಇವನಿಗೆ ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಬಾರೋ ಅಂತಂದ್ರೆ ಮಲ್ಗೋನೆ. ನಾ ಮಾಡ್ಕೊಂಡ್ ಬಂದಿದ್ದೆ ಬೆಟ್ಟದಲ್ಲಿ, ಅದನ್ನೇ ಅಪ್ಲೋಡ್ ಮಾಡಿದ್ದು. ಅದನ್ನೇ ಅಪ್ಲೋಡ್ ಮಾಡ್ತಿದ್ದೆ. ಈಗ ಅದೆಲ್ಲ ಕೂದ್ಲೆಲ್ಲ ಒಳ್ಳೆ ಹುಚ್ಚನ್ ತರ ಆಗೈತೆ. ನೀನ್ ಬಂದಾಗ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಬಟನ್ ಹಾಕಿಲ್ಲ. ಲಾಸ್ಟ್ ಯಾವ್ದು ಚಲನಚಿತ್ರದಲ್ಲಿ ಮಾದೇಶ ಬರ್ತಂದ್ರೆ ಹಂಗೆ ಬಂದಿದ್ದೀನಿ ನೀನು. ಗೈಸ್, ಇವಾಗ ರೀಲ್ಸ್ ಶೂಟ್ ಎಲ್ಲ ಮಾಡಿದಾಯ್ತು. ನೋಡಿ, ನಮ್ಮ ರೀಲ್ಸ್ ನೋಡಕ್ಕೆ ಅಭಿಮಾನಿ ದೇವ್ರುಗಳೆಲ್ಲ ಹೆಂಗ್ ಕುಂತಿರ್ತಾರೆ ಅಂತ ಸುತ್ತಮುತ್ತ. ಕ್ಯಾಮ್ರಾ ಹಿಡ್ದಿದ್ ನಾನ್ ಕಾಣಲ್ಲಿ. ಇವ್ನ್ ಇವಾಗ ಬಂದವನೆ, ನಿನ್ನೆಲ್ಲ ಕಣೋ, ನಿನ್ನ ಬಿಟ್ಟಿ. ನೋಡಿ, ಇವ್ನ್ ಇವಾಗ ಬಂದವನೆ ಮಲ್ಗಿದ್ದು. ಭಾನುವಾರ ಅಂತ ಅಂದ್ರೆ ಎಲ್ಲಾರು ಬರೀ ಮನಿ ಕಳೆದ್ರಲ್ಲಿ ಇರ್ತಾರೆ. ನಿನ್ಗೇನ್ ಕೆಲ್ಸ ಇಲ್ಲಪ್ಪ, ನಾವ್ ಕೆಲ್ಸ ಮಾಡಿ ಸಾಕಾಗಿ ಮಲ್ಕೊಂಡಿರೋದು. ಮಾಡ್ತೀಯ ನೀನು? ಏನ್ ಕೆಲ್ಸ ಮಾಡ್ತೀಯ? ನಿದ್ದೆ ಮಾಡ್ತೀವಿ. ನೀನ್ ಹೇಳ್ದಿರೋ ಕೆಲ್ಸ ಎಲ್ಲ ಮಾಡ್ತೀಯ. ಇವ್ ನೋಡಿ, ಗಾಂಜಾ ತರ ಓ ಗಾಂಜಾ ಮಕ್ಕ ತೋರ್ಸು. ಕಣ್ಣೆಲ್ಲ ಕೆಂಪಾಗೋಯ್ತು ಅವ್ನಿದು. ಕಣ್ಣೆತ್ತು ಮೇಲ್ಗಡೆ. ಪಕ್ಕ ಸೇಮ್. ನೀನು ಅರ್ಧವರ್ಗ ಮುಂಚೆ ಹಂಗೆ ಕಾಣಿಸ್ತಾ ಇದ್ದಿದ್ದು. ನಾನ್ ಆತರ ಎಲ್ಲ ಇಲ್ಲಪ್ಪ. ನೀನ್ ಬಂದಾಗ ನಿಜ ಒಳ್ಳೆ ಹುಚ್ಚನ್ ತರ. ಅವನೇ ಪರವಾಗಿಲ್ಲ, ಬೆಟರ್ ಕಾಣಿಸ್ತಾ. ಇವ್ರೇನ್ ಮಾಡಿದ್ರು ಗೊತ್ತೇ, ಹೋಗಿ ನಿನ್ ಕೈ ಮುರ್ಕು. ಆ ಮಟ್ಟಿಗೆ ಬಿಲ್ಡಿಂಗ್ ಅಲ್ಲಿ ಇರೋರ್ಗೆಲ್ಲ ಕೆಲಸ ಮಾಡಿದಿಲ್ಲ ಅಲ್ಲಿ. ನಿನ್ ಕೈ ಮುರ್ಕಂತ ಕೂಗಿದೆ ಗೊತ್ತಾ? ನಾಗ ಬಾರು ಅಂತ ಆ ತರ ಕೂಗ್ಬಿಟ್ರು ಕಣೋ. ಇವನ್ ಫೋನ್ ಮಾಡ್ದಾಗ ನಾನು ಜಿಮ್ಮಿಂದ ಓಡೋಗಿದೆ ನಾನು. ಇವಾಗ ಮನೆಯಿಂದ ಓಡ್ ಬಂದೆ. ಗೈಸ್, ಅಲ್ಲಿ ಕುಂತೋನಲ್ಲ ಅವನು, ಇವಾಗ ಗಾಡಿ ತಗೊಂಡವನೆ 3 ದಿನದ ಹಿಂದೆ. ಆ ಗಾಡಿ ತಗೊಂಡಿರೋ ವ್ಲಾಗು ನಾಗರಾಜ್ ಅಫಿಷಿಯಲ್ 77 ಅನ್ನೋ ಪೇಜ್ ಅಲ್ಲಿ ಅಪ್ಲೋಡ್ ಆಗಿದೆ. ಹೊಸ ಪೇಜು, ಹೋಗಿ ಚೆಕ್ ಮಾಡಿ. ಅದು ನಂದೇ. ಈ ಬೂಪ್ ಒಂದೇ ಆ ಪೇಜು. ನಿಮ್ಗೇನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಇಷ್ಟ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ಸೊ ಇವಾಗ ಪಾರ್ಟಿ ಕೊಡಿಸ್ಬೇಕು ಇವನು ಭಾನುವಾರ. ಅದಕ್ಕೆ ನಮ್ಗೋಸ್ಕರ ರಜಾ ಹಾಕೋನೆ. ಅವರೆಲ್ಲ ವೆಜಿಟೇರಿಯನ್. ವೆಜಿಟೇರಿಯನ್ ಕೊಡ್ಸು. ನೀನು ವೆಜಿಟೇರಿಯನ್ ತಿನ್ಬಿಟ್ಟು ನಾಗ್ಲೆ ಅವನು. ತಿನ್ನಕ್ಕೆ ಆಗಿಲ್ಲ, ಉಳಿಸಿದೀನಿ ಇನ್ನ ಅಷ್ಟೊಂದಿದೆ. ಗೈಸ್, ಇವಾಗ DBC ತಿನ್ನೋಣ ಅಂತ ರಾಜಾಜಿನಗರಕ್ಕೆ ಬಂದಿದೀವಿ. ಇವ್ ನೋಡಿ, ಇಲ್ಲಿಗೂ ಚಡ್ಡಿ ಹಾಕ ಬಂದವನೆ. ಅಫಿಷಿಯಲ್ಸ್ ಅವರು. ಇದನ್ನೇ ಇನ್ನೊಂದ್ ಸ್ವಲ್ಪ ಇದೆ, ಹಿಂಗ್ ಹೇಳ್ಕೊಬಿಟ್ಟಿದ್ರೆ ಆಗೋದು. ಚಡ್ಡಿನೇ ಬೇಡವಾಗಿತ್ತು ಕಣೋ. ಮೊನ್ನೆ ಬಟ್ಟೆನು ಹಂಗೆ ತಗೊಂಡ್ ಕಣೋ. ಅದೆಲ್ಲ ಮೊನ್ನೆ ಬಟ್ಟೆನು ಇಲ್ಲಿ ಗಂಟೆ ಬಂದಿತ್ತೆ ಅಂತ ಅನ್ಕೊಂಡವನೆ. ಮನೆ ಬಂದ್ ಅಕ್ಕನ್ ಮೇಲೆ ಇಲ್ಲಿ ಗಂಟೆ ಬಂದಿತ್ತು. ಅವ್ನ್ಗೆ ಏನಾಗುತ್ತೆ ಗೊತ್ತಾ? ಹಿಂಗಿಂಗೆ ತುಂಡ ಕರೆಕ್ಟ್ ಆಗುತ್ತೆ. ಹೈಟು ಹಿಂಗಿಂಗೆ ಪಾಪ ಓದಿದೈತಾ? ಹೋಗ್ ತಗೋಬರೋಗು. ಕಾಸು ಏನ್ ಕೊಡ್ತಾರೆ? ಅಂಗಡಿಯವ್ರನ್ನ ಕೇಳು, ಕೊಡ್ತಾರೆ ಕಾಸನ್ನ. 5 ಕೋಟಿ ಕಾಸು ಕೊಟ್ಟು ಕಳಿಸ್ತಾರೆ. ಹೋಗು ಮಕ್ಳು ನಿನ್ಗೆ ಕೊಡ್ತಾರ.
ನೀನ್ ಹಂಗಂದ್ರೆ ಇಬ್ರು ಕರ್ಕೊಂಡ್ ಬಂದವ್ರೆ, ನಿಮ್ಗೆ ಇವತ್ತು ಐಸ್ ಕ್ರೀಮ್ ಅವ್ನು ಕೊಡ್ಸಲ್ಲ, ನೀವ್ ತಿನ್ನಲ್ಲ. ಅವ್ನ್ ನಮ್ಕ ಬಂದಿದ್ದೀರಲ್ಲ. ಇವಾಗ ಹೋಗ್ಬಿಟ್ಟು ಇವಳಿಗೆ ಹಾಫು, ಇವಳಿಗೆ 1.5 ತಗೋಬಾ. ಇವಳಿಗೆ ನಗೋನ್ಗೆ 1.5. ನನಗೆ ಒಂದು ನನಗೆ ಒಂದು. ಸೊ ಗೈಸ್ ತಗೊಂಡ್ ಬಂದ್ವಿ DBC-ನ. ಅಲ್ಲಿ ತುಂಬಾ ಜನ ರಸಿದ್ರು ಅಂತ ಅಂದ್ಬಿಟ್ಟು ಇಲ್ಲೊಂದ್ ಮರ ಇತ್ತು, ಇಲ್ಲಿ ಕುಂತ್ಕೊಂಡು ತಿಂತಾ ಇದೀವಿ. ಹೆಂಗಾಯ್ತು? ಹೆಂಗಿರುತ್ತೆ, ಚೆನ್ನಾಗಿರುತ್ತೆ. ಅಲ್ಲಿ ತೋರ್ಸು. ಓ ನೋಡಿರ್ಲಿಲ್ವಾ ನೀನು? ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಆಂಜನೇಯವರು ಅವರೇ ಬೈಲಿ ಈ ಸೈಡು ಬಾ, ಇಲ್ಲಿ ಫ್ರಂಟ್ ಇಂದ ಬಾ, ಬಾರಿ ಈ ಸೈಡ್ ಫ್ರಂಟ್ ಇಂದ. ಇಲ್ಲೇ ಕಾಣಿಸ್ತೈತ್ ನೋಡು ಆಂಜನೇಯ ಸ್ವಾಮಿ. ಅದ ಮರ ಅಡ್ಡ ಬರುತ್ತೆ. ಐ ಥಿಂಕ್ ಇದು ಕಟ್ಟಿರೋದಲ್ಲ ಕಣೋ, ಮತ್ತೆ ಇದು ಬರುತ್ತೆ ಗೊತ್ತಾ, ಸ್ಟ್ಯಾಚ್ಯೂ. ಈ ಹಬ್ಬಗಳಿಗೆಲ್ಲ ರೆಡಿಮೇಡ್ ಸ್ಟ್ಯಾಚ್ಯೂಗಳನ್ನ ನಿಲ್ಸ್ತಾರಲ್ಲ, ಆ ತರದ್ದು ಅನ್ಸುತ್ತೆ. ಬಿಕಾಸ್ ನಾನು ಅದು ಕಟ್ತಿರುವಾಗ ನೋಡ್ಲಿಲ್ಲ. ಇದು ರಾಮ ಮಂದಿರ ಹತ್ರ ಇರೋದ್ರಿಂದ ಕಟ್ಸಿದಾರೆ ನೋಡಿ. ನಾನು ಬಟ್ ಇಲ್ಲಿ ಐಸ್ ಕ್ರೀಮ್ ತಗೋ ಬಂದಾಗ ಎಲ್ಲ ನಾನು ಮತ್ತೆ ಯಾರು ಬಂದಾಗ ಇಲ್ಲೇ ಬಂದ, ಯಾರ್ಯಾರ ಜೊತೆ ಬಂದವನು ಯಾರಿಲ್ಲ. ಇವಳನ್ನ ಯಾಕೆ ಚಪ್ರಿ ಅಂತೀನಿ ಅಂತ ಈಗ ನೋಡ್ಕೊಳ್ಳಿ. ಈಗ ಸ್ನ್ಯಾಪ್ ಅದಕ್ಕೆ ಚಪ್ರಿ ಚಪ್ರಿಗಳು. ಏನ್ ಗೊತ್ತಾ, ಕಾಸ್ ನಾನ್ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ನನ್ ಕೈಲಿ ಪೇ ಮಾಡಿಸ್ತಾ 500 ರೂಪಾಯಿ ಕರ್ಕೊಂಡ್ ಬಂದಿದ್ಕೆ. ಮುಂದೆ ನನ್ನ ಬೇರೆ ವಿಷಯ ಕರಿಯಕ್ ಕೇಳು. ಮದ್ವೆ ಕರಿಯವನ್ನ ಮದ್ವೆ ಆದ್ಮೇಲೆ ಕರಿ ನನ್ನ ಬೀಗ್ರೂಟಕ್ಕಪ್ಪ, ಬೇರೆ ಅನ್ಕೋಬೇಡ. ಕರಿತ್ಯಾ? ಸರಿ, ನೀನ್ ಕೊಟ್ರೆ ನಾನ್ ಕೊಟ್ರೇನ್ ಬಿಡೋ. ಇವಾಗ ಹೆಂಗಿದ್ರು ಗಾಯ್ಸ್ ನಾನೇ ಇವ್ನಿಗೆ ಒಂದ್ 300 ರೂಪಾಯಿವರೆಗೂ ಕೊಡ್ಬೇಕಿತ್ತು, 350 ರೂಪಾಯಿನೋ. ಅದ್ರಲ್ಲಿ ಮೈನಸ್ ಮಾಡ್ಕೊಂಡ್ರಾಯ್ತು. ಯಾಕೆ ಕೊಟ್ರೇನು ಅಷ್ಟೇ, ತಿಂದು ಖಾಲಿ ಮಾಡಾಯ್ತು. ಎಲ್ಲಾರು ಇವನ್ ಫಸ್ಟ್ ಅಥವಾ ಇವಳು ಫಸ್ಟ್ ತಿಂತಾರೆ ಅಂತ ಅನ್ಕೊಂಡಿದ್ರೆ ಫಸ್ಟ್ ತಿಂದಿದೆ ಇವಳು. ಸಣ್ಣಕ್ಕಿರೋರೆಲ್ಲ ಹೆಂಗ್ ಮಾತಾಡ್ತಾಳೆ. ಆಕ್ಚುಲಿ ಲಾಸ್ಟ್ ಟೈಮ್ ನಾನ್ ತಿಂದಾಗ ನನ್ ಗಂಟ್ಲು ಕಟ್ಕೊಂಡಿತ್ತು. ಇವಾಗ ನನ್ ಬಿಟ್ಟು ಇವ್ರನ್ನೆಲ್ಲ ಕಟ್ಕೊಳ್ಳಿ ಅಂತಂದ್ರೆ ಫಸ್ಟ್ ಇವಳು ಬಂದೈತ್ ಕೆಮ್ಲು. ಸಣ್ಣಕ್ಕಿರೋರೆಲ್ಲ ಕಡಿಮೆ ತಿಂತಾರೆ ಅಂತ ಯಾವತ್ತು ಅನ್ಕೋಬಿಡುದು ನೋಡಿ. ಅವಳೇ ಫಸ್ಟ್ ತಿಂದು ಮುಗಿಸಿದ್ದು. ಮಮತಾನೇ ಪಾಪ ಲಾಸ್ಟ್ ಅಲ್ಲಿ ತಿಂದಿದ್ದು. ನಾಚ್ಕ ಬೇಡ ಬಿಡು ಮಮತಾ, ಲಾಸ್ಟ್ ಅಲ್ಲಿ ಅಂತ ಅಂದಿರೋದು. ಸೊ ಗೈಸ್ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you soon.